ಬೆಳಗಾವಿಯಲ್ಲಿ ಮಹಿಳೆಯನ್ನ ವ್ಯವಸ್ಥೆಗೊಳಿಸಿದ್ದನ್ನ ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಬಿಜೆಪಿ ಪ್ರತಿಭಟನೆಗೆ ಕರೆಯನ್ನ ನೀಡಿದೆ. ಅದರ ಭಾಗವಾಗಿ ಬೆಂಗಳೂರಿನ ಮೇಕ್ರೆ ಸರ್ಕಲ್ನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಮಹಿಳೆಯನ್ನ ವ್ಯವಸ್ಥೆಗೊಳಿಸಿದ್ದನ್ನ ಖಂಡಿಸಿ ಪ್ರತಿಭಟನೆಗೆ ಕರೆಯನ್ನ ನೀಡಲಾಗಿರುವುದು. ಒಂದ್ ಕಡೆ ಬೆಳಗಾವಿಯ ವಂಟಮೂರಿಗೆ ಇವತ್ತು ಬಿಜೆಪಿಯ ಸತ್ಯಶೋಧನಾ ಸಮಿತಿ ಭೇಟಿಯನ್ನ ಕೊಡ್ತಾ ಇದೆ, ಅಲ್ಲಿ ಪರಿಶೀಲನೆ ಮಾಡೋಕೆ ಮುಂದಾಗಿದ್ದಾರೆ. ಮತ್ತೊಂದು ಕಡೆ ಮೇಕ್ರಿ ಸರ್ಕಲ್ನಲ್ಲಿ ಬಿಜೆಪಿ ನಾಯಕರು ಪ್ರತಿಭಟನೆಯನ್ನ ನಡೆಸುತ್ತಿದ್ದಾರೆ. ಅವರನ್ನ ವಶಕ್ಕೆ ಪಡೆಯುವಂತಹ ಕೆಲಸ ಕೂಡ ಆಗಿದೆ. ಗಮನಿಸ್ತಾ ಇದ್ದೀರಿ, ಸಂಸದರಾಗಿರುವಂತಹ ಸದಾನಂದ ಗೌಡ ಅವರ ನೇತೃತ್ವದಲ್ಲಿ ಬಿಜೆಪಿ ನಾಯಕರು ಮೇಕ್ರಿ ಸರ್ಕಲ್ನಲ್ಲಿ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಇದು ಹದಗೆಟ್ಟಂತ ಹಿನ್ನೆಲೆಯಲ್ಲಿ ಈ ಕಾನೂನು ಸುವ್ಯವಸ್ಥೆ ಜನ ಮನೆಯಿಂದ ಹೊರಗೆ ಬರಲಾಗಿದೆ. ಮಹಿಳೆಯರಂತೂ ತುಂಬಾ ಆತಂಕಕ್ಕೆ ಒಳಗಾಗಿದ್ದಾರೆ. ಬೆಳಗಾವಿ ನಡೆದಂತ ಎಸ್ಟಿ ಮಹಿಳೆಯನ್ನು ವ್ಯವಸ್ಥೆಗೊಳಿಸಿ ಮಾಡಿದಂತ ಅಮಾನವೀಯ ಘಟನೆ ನಮಗೆಲ್ಲರಿಗೂ ಕೂಡ ಒಂದು ರೀತಿಯಲ್ಲಿ ಭಾರಿ ಮನಸ್ಸಿಗೆ ನೋವುಂಟು ಮಾಡಿದೆ. ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷದಲ್ಲಿದ್ದರೂ ಕೂಡ ರಾಜ್ಯವನ್ನು ಎಚ್ಚರಿಸುವಂತ ಜವಾಬ್ದಾರಿ ನಮ್ಮದು. ನಮ್ಮ ರಾಜ್ಯ ಭಾಗ್ಯಲಕ್ಷ್ಮಿ ಅಂತ ಯೋಜನೆ ತಂದು ಮಹಿಳೆಗೆ ಲಕ್ಷ್ಮಿಯ ಸ್ಥಾನಮಾನಗಳನ್ನು ಕೊಟ್ರೆ ಇವರು ದುರ್ಯೋಧನ ದುಶ್ಯಾಸನ ಪಾತ್ರ ಮಾಡ್ತಾ ಇರುವಂತದ್ದು ನಾವು ಕಂಡಿದ್ದೇವೆ. ಇದು ಅವಾಮಾನವೀಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇದಕ್ಕಾಗಿ ಇವತ್ತು ನಮ್ಮ ಈ ಪ್ರತಿಭಟನೆ ಮಹಿಳಾ ಮೋರ್ಚಾದ ವತಿಯಿಂದ ಪ್ರತಿಭಟನೆ ನಡೀತಾ ಇದೆ. ನಾವು ರಾಜ್ಯದ ಎಲ್ಲಾ ಭಾಗಗಳಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ. ದೇಶ ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮ ಹೇಳಿದ್ರು. ಇವತ್ತು ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿ ಮಹಿಳೆಯರ ರಕ್ಷಣೆಗೋಸ್ಕರ ಬೇಟಿ ಬಚಾವೋ ಬೇಟಿ ಪಡಾವೋ ಕಾರ್ಯಕ್ರಮ, ಕರ್ನಾಟಕದಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಎಲ್ಲ ಮಾಡಿದ್ರು ಕೂಡ ಅದಕ್ಕೆ ತದ್ವಿರುದ್ಧವಾಗಿ ಕೆಲಸ ಮಾಡುವಂತಹ ಕೆಲಸ ಇವತ್ತು ಇಲ್ಲಿ ಸಿದ್ದರಾಮಯ್ಯ ಸರ್ಕಾರ ನಡೆಯುವುದಕ್ಕೆ ನಮ್ಮ ಹೋರಾಟವನ್ನು ಮುಂದುವರಿಸಬೇಕು ಅಂತ ನಿಶ್ಚಯಗಳನ್ನು ಮಾಡಿದ್ದೇವೆ. ಬೆಳಗಾವಿಯಲ್ಲಿ ಅಂತ ಘಟನೆ ಎಲ್ಲೋ ಒಂದ್ ಕಡೆ ಸಾಕಷ್ಟು ಮುಚ್ಚಾಕುವಂತ ಕೆಲಸಗಳನ್ನು ಕೂಡ ಮಾಡ್ತು. ಅಲ್ಲಿರುವಂತಹ ಬೆತ್ತಲಗೊಳಿಸುವಂತ ಘಟನೆಗಳೇನಿತ್ತು ರಾಜ್ಯದಲ್ಲಿ ಎಲ್ಲೂ ಕೂಡ ಸುದ್ದಿ ಆಗದಿರೋ ರೀತಿಯಲ್ಲಿ ಕಾಂಗ್ರೆಸ್ ನೋಡ್ಕೊಂಡಿದೆ. ಇದ್ರ ಬಗ್ಗೆ ಹೇಳೋದಾದ್ರೆ ನೋಡಿ, ರಾಜ್ಯ ಇದು ಆಗದಾಗೆ ನೋಡಬೇಕು. ಅವರ ಇಂಟೆಲಿಜೆನ್ಸ್ ವಿಭಾಗ ಪೂರ್ತಿ ಫೇಲ್ಯೂರ್ ಆಗಿದೆ. ಇಂಟೆಲಿಜೆನ್ಸ್ ಇದ್ರೆ ಯಾರು ಇದಕ್ಕೆ ಪಿತೂರಿ ಮಾಡ್ತಾರ ಆ ಪಿತೂರಿ ಮಾಡುವವರನ್ನು ಕೂಡ ನೋಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಆದ ಕಾರಣ ಆ ಕೆಲಸ ಕಾರ್ಯಗಳನ್ನ ಇವತ್ತು ಸರ್ಕಾರ ಮಾಡಬೇಕಾಗಿತ್ತು. ಈ ಇಂಟೆಲಿಜೆನ್ಸ್ ಫೇಲ್ಯೂರ್ ಆ ಒಂದು ರೀತಿಯಲ್ಲಿ ಕಾನೂನು ಸುವ್ಯವಸ್ಥೆಯ ಮುಖ್ಯ ವಿಚಾರಗಳನ್ನೇ ಬದಿಗಿಟ್ಟ ರೀತಿಯಲ್ಲಿ ಕಾಣ್ತಾ ಇದೆ. ನಿಮ್ಮ ಪ್ರತಿಭಟನೆಯನ್ನ ಈಗ ಸರ್ಕಾರ ಹತ್ತಿಕ್ತಾ ಇದೆ ಪೊಲೀಸ್ ಮುಖಾಂತರ, ಇದಕ್ಕೇನು ಹೇಳ್ತೀರಾ ಸರ್? ನಾವು ಇದನ್ನ ಬಿಡುವಂತ ಪ್ರಶ್ನೆ ಇಲ್ಲ. ಇದನ್ನು ನಾವು ಮತ್ತೆ ಮುಂದುವರಿಸುವಂತದನ್ನ ಮಾಡ್ತಾ ಇರ್ತೇವೆ. ಜಿಲ್ಲೆಯಲ್ಲಿ ತಾಲೂಕು ಕೇಂದ್ರಗಳಲ್ಲಿ ಜನರನ್ನು ಜಾಗೃತಿ ಕೂಡ ಮಾಡಬೇಕಾಗಿದೆ. ಇವತ್ತು ಏನೋ ಅಪ್ಪಿತಪ್ಪಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡಿದ್ದೇವೆ ಅಂತ ಹೇಳಿ ಜನ ಪರಿಸಪಿಸ್ತಾರೆ, ಪಶ್ಚಾತ್ತಾಪ ಮಾಡ್ತಾರೆ. ಆದ ಕಾರಣ ನಾವು ನಿಮ್ಮೊಟ್ಟಿಗಿದ್ದೇವೆ ಅಂತ ನಾವು ಅವರಿಗೆ ಹೇಳ್ತೀವಿ. ಸರ್, ರಾಜ್ಯದಲ್ಲಿ ಮಹಿಳೆಯರಿಗೆ ರಕ್ಷಣೆ ಇಲ್ಲದಂತ ಆಗಿರುವಂತದ್ದು, ಯಾಕಂದ್ರೆ ಭ್ರೂಣ ಹತ್ಯೆ ಇರಬಹುದು ಅಥವಾ ಮಹಿಳೆಯನ್ನು ಬೆತ್ತಲಗೊಳಿಸಿರುವಂತದ್ದು, ಯಾಕೆ ಸರ್ಕಾರ ಕಣ್ಮುಚ್ಕೊಳ್ತಿದೆಯಾ ಹೇಗೆ ಅಂತ ಇದನ್ನ ವಿಪಕ್ಷ ಕೂಡ ಒಂದಷ್ಟು ಸರ್ಕಾರದ ಬಿಚ್ಚಳಿಸಬೇಕು. ಅವರ ಒಳಜಗಳವೇ ಅವರಿಗೆ ಅದನ್ನೇ ಸಮಾಧಾನ ಮಾಡಿ ಅದನ್ನೇ ನೋಡಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ರಾಜ್ಯ ಆಡಳಿತದಲ್ಲಿ ಮಾಡ್ತಾರೆ. ಇವತ್ತ ಸಿದ್ದರಾಮಯ್ಯನ ಕುರ್ಚಿಗೆ ಎಷ್ಟು ಜನ ಆಚೆ ಇಲ್ಲ. ಡಿ.ಕೆ. ಶಿವಕುಮಾರ್ ಓಪನ್, ಪರಮೇಶ್ವರ್ ಇನ್ನೊಂದು ಕಡೆಯಿಂದ, ಈ ರೀತಿ ಎಲ್ಲ ಕಡೆಗಳಲ್ಲೂ ಕೂಡ ಆ ಕುರ್ಚಿ ಪೈಪೋಟಿಯಿಂದಾಗಿ ಆಡಳಿತಕ್ಕೆ ಯಾರಿಗೂ ಗಮನ ಕೊಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೇಂದ್ರ ಗೃಹ ಸಚಿವರ ಮುಖಾಂತರ ಏನಾದರೂ ಕೂಡ ರಾಜ್ಯಕ್ಕೆ ಕರೆಸುವಂತ ಸಾಧ್ಯತೆಗಳಿದೆ, ಯಾಕಂದ್ರೆ ಅಮಿತ್ ಶಾ ಅವರಿಗೆ ಏನಾದರೂ ಕೂಡ ಈ ಬಗ್ಗೆ. ಸರ್, ಈಗಾಗಲೇ ನಮ್ಮ ಒಂದು ಹೋರಾಟವನ್ನ ಡೆಲ್ಲಿಯಲ್ಲಿ ಮಾಡಿದ್ದೇವೆ. ನಿನ್ನೆ ಎಂಪಿಗಳು ಪಾರ್ಲಿಮೆಂಟ್ ಅಲ್ಲಿ ರೈಸ್ ಮಾಡಿ ನಮ್ಮ ಗೃಹ ಮಂತ್ರಿಗಳಲ್ಲಿ ಒಂದು ಅಡ್ವೈಸರಿ ಕಳಿಸಲಿಕ್ಕೆ ಕೇಳಬೇಕು ಅಂತ ಆಲೋಚನೆ ಮಾಡಿದ್ದೆವು. ಆದರೆ ಪಾರ್ಲಿಮೆಂಟ್ ನಡೆಯದ ಕಾರಣ ನಮಗೇನು ಮಾಡ್ಲಿಕ್ಕಾಗಿಲ್ಲ. ಮತ್ತೆ ಸೋಮವಾರ ನಂತರ ಮತ್ತೆ ನೋಡ್ತೇವೆ. ಸೆಂಟರ್ ಇಂದ ಒಂದು ಅಡ್ವೈಸರಿ ಸ್ಟೇಟ್ ಗವರ್ಮೆಂಟ್ ಕಳಿಸಲಿಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡ್ತೀವಿ. ಇವಿಷ್ಟು ಮಾಜಿ ಸಿಎಂ ಸದಾನಂದ ಗೌಡರ ಮಾತಾಗಿತ್ತು. ಕ್ಯಾಮರಾಮನ್ ಮನೋಜ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು.
ಬೆಳಗಾವಿಯಲ್ಲಿ ಮಹಿಳೆಯನ್ನ ವಿವಸ್ತ್ರಗೊಳಿಸಿದ್ದನ್ನ ಖಂಡಿಸಿ ಬಿಜೆಪಿಯ ಮಹಿಳಾ ಮೋರ್ಚಾದಿಂದ ಮೇಕ್ರಿ ಸರ್ಕಲ್ ಬಳಿ ಪ್ರತಿಭಟನೆಯನ್ನ ನಡೆಸಲಾಯಿತು. ಆ ಪ್ರತಿಭಟನೆಯಲ್ಲಿ ಸಂಸದರಾಗಿರುವಂತಹ ಮಾಜಿ ಕೇಂದ್ರ ಸಚಿವರು ಆಗಿರುವಂತಹ ಸದಾನಂದ ಗೌಡ ಅವರು ಕೂಡ ಭಾಗಿಯಾಗಿದ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವಲ್ಲಿ ರಾಜ್ಯದಲ್ಲಿ ವಿಫಲವಾಗಿದೆ. ಆ ಕಾರಣಕ್ಕಾಗಿಯೇ ಇಂತಹ ಅಮಾನವೀಯ ಘಟನೆಗಳು ರಾಜ್ಯದಲ್ಲಿ ನಡೀತಾ ಇದೆ. ಆ ಕಾರಣಕ್ಕಾಗಿ ನಮ್ಮ ಪ್ರತಿಭಟನೆ ಅಂತ ಹೇಳಿ ಸದಾನಂದ ಗೌಡ ಅವರು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಕೇವಲ ಮೇಕ್ರಿ ಸರ್ಕಲ್ ಮಾತ್ರ ಅಲ್ಲ, ರಾಜ್ಯಾದ್ಯಂತ ಇವತ್ತು ಬಿಜೆಪಿ ಪಾಳಿಯ ಪ್ರತಿಭಟನೆಗೆ ಕರೆಯನ್ನ ಕೊಟ್ಟಿರುವುದು. ಮತ್ತೊಂದು ಕಡೆ ಬೆಳಗಾವಿಯಲ್ಲಿ ವಿವಸ್ತ್ರಗೊಳಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಿಜೆಪಿಯ ಹೈಕಮಾಂಡ್ನಿಂದ ಸತ್ಯಶೋಧನಾ ಸಮಿತಿ ಕೂಡ ಆಗಮಿಸಿದೆ. ಸಂತ್ರಸ್ತ ಮಹಿಳೆಯಿಂದ ಮಾಹಿತಿಯನ್ನ ಘಟನೆಗೆ ಸಂಬಂಧಪಟ್ಟ ಹಾಗೆ ಪಡೆಯಲಿದೆ. ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಕಾಂಗ್ರೆಸ್ ಸರ್ಕಾರ ಬಂದ ಮೇಲಿಂದ ಯಾವುದೇ ಸುರಕ್ಷತೆ ಇಲ್ಲ, ಭದ್ರತೆ ಇಲ್ಲ. ನಾವು ನೋಡ್ತಾ ಇದ್ದೀವಿ, ದಲಿತ ಮಹಿಳೆ ಅವರು ತಪ್ಪೇ ಮಾಡದೇ ಇರುವಂತಹ ಒಬ್ಬ ವೃದ್ಧ ಮಹಿಳೆಯನ್ನ ಕಂಬಕ್ಕೆ ಕಟ್ಟಾಕಿ ವಿವಸ್ತ್ರಗೊಳಿಸಿ ಯಾವ ರೀತಿ ಅವರಿಗೆ ಟಾರ್ಚರ್ ಕೊಟ್ಟಿದ್ದಾರೆ ಅಂತ. ಇಷ್ಟೆಲ್ಲ ಆದ್ರೂ ಕೂಡ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇಲ್ಲಿಯವರೆಗೂ ಯಾವ ಕ್ರಮ ಯಾರ ಮೇಲಾಗ್ಲಿ ತಗೊಂಡಿಲ್ಲ. ಬರೀ ಕರಪ್ಷನ್, ಬರೀ ಕಲೆಕ್ಷನ್ ಅಲ್ಲಿ ಬ್ಯುಸಿ ಆಗಿದಾರಾಗ್ಲಿ, ಇನ್ನು ಯಾವುದೇ ರೀತಿ ಅವರು ಮಹಿಳೆಯರ ಭದ್ರತೆ, ಮಹಿಳೆಯರ ಸುರಕ್ಷತೆ, ಮಹಿಳಾ ಸಬಲೀಕರಣ ಯಾವುದರ ಬಗ್ಗೆನೂ ಇಲ್ಲ. ಮಹಿಳೆ ಅನ್ನೋ ಕಾನ್ಸೆಪ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.